ಬರಕ್ಕಿನ ಮುಂಚಿತವಾಗಿ ಈ ಶಿವಲಿಂಗೇಗೌಡರು ಕಾಟ ನಮಗೆ ಬಹಳ ಜಾಸ್ತಿ ಇದೆ. ನನ್ನ ಮನೆ ಸಿದ್ದರಾಮಯ್ಯನವ್ರ ಮನೆಗೆ ಒಂದ್ 4 ಜೊತೆ ಚಪ್ಪಲಿ ಸೌಸಿರ್ಬೇಕು. ಅವರು ಅಣ್ಣ ನಾನು ಋಣ ತೀರಿಸಬೇಕು, ಈ ಕೆಲಸಗಳಿಗೋಸ್ಕರ ನಾನು ದಳ ಬಿಟ್ಬಿಟ್ಟು ಕಾಂಗ್ರೆಸ್ ಬಂದಿದ್ದೀನಿ, ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿ ಬಹುಶಃ ಕನಕಪುರ ಕ್ಷೇತ್ರಕ್ಕಿಂತ ವರ್ಣಾ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಕೆಲಸಗಳನ್ನ ಈ ಅರಸೀಕೆರೆ ಕ್ಷೇತ್ರದಲ್ಲಿ ಮಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಕನಕಪುರದಲ್ಲಿ ಡಿಪ್ಲೊಮಾ ಕಾಲೇಜ್ ಇಲ್ಲ, ನಮ್ಮೂರಿಗೆ ನೀರಿಲ್ಲ. ಇವತ್ತು ಎತ್ತಿನೊಳೆ ನೀರು ಕೊಡಲೇಬೇಕು, ಹೇಮಾವತಿ ನೀರು ಕೊಡಲೇಬೇಕು ಅಂತೇಳಿ ಹೋರಾಟ ಮಾಡಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ತೆಗೆದುಕೊಂಡು ಬಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿ ಇವತ್ತು ಇಲ್ಲಿಗೆ ನಿಮ್ಮೆಲ್ಲರ ಮುಂದೆ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ ಆಗುವಂತ ಕೆಲಸವನ್ನು ಇವತ್ತು ಅವ್ರಿಗೆ ಮಾಡಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಏಕೆಂದ್ರೆ ಭೀಷ್ಮ ಧರ್ಮರಾಯನಿಗೊಂದು ಮಾತು ಹೇಳ್ತಾನೆ, ಸಮಾಜದಲ್ಲಿ 4 ಋಣಗಳನ್ನು ತೀರಿಸಬೇಕು. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಸಮಾಜ ಅಂದ್ರೆ ಮತದಾರರ ಋಣ. ಆ ಋಣವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗದಲ್ಲಿ 371 ಮಾಡಿ ಆ ಭಾಗದ ಜನರಿಗೆ ಒಂದು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಲ್ತಾಯಿಗೆ ಧೋರಣೆ ಆಗಿತ್ತು, ಅದನ್ನ ಶಿವಲಿಂಗೇಗೌಡರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂತಹ ಶಾಸಕರು ನಮ್ಮೆಲ್ಲ ಕ್ಷೇತ್ರಗಳಲ್ಲಿದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿನ್ನ ಹೆಚ್ಚು ಸೀಟನ್ನ ಗೆಲ್ಲದ್ರಲ್ಲಿ ಯಾವ ತರದ ಅನುಮಾನ ಕೂಡ ಇಲ್ಲ ಅನ್ನೋದು ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯೋಗಿ ಎಂದು ಕರೆಯಕ್ಕಿಂತ ಮುಂಚಿತವಾಗಿ ಉಪಯೋಗಿ ಅನ್ಸ್ಕೊಳ್ಬೇಕು. ಜನರ ಪ್ರೀತಿ ಮರದಲ್ಲಿ ಗಿಡದಲ್ಲಿ ಸಿಕ್ಕುದಿಲ್ಲ, ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ನಾವು ಮಾಡುವಂತ ಕೆಲಸಗಳಲ್ಲಿ ಗಮನದಲ್ಲಿ ಇಟ್ಕೊಂಡು ಜನರ ಹೃದಯವನ್ನ ಇವತ್ತು ಮಾಡಬೇಕು. ಈ ಕೆರೆಗಳಿಗೆ ನೀರು ತುಂಬಿಸ್ಬೇಕು, ನೀರಾವರಿ ಆಗ್ಬೇಕು, ರೈತನ ಬದುಕಿಗೆ ಹಸನು ಮಾಡಬೇಕು. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ಈ ರೈತನ ಲಂಚ ಇಲ್ಲ, ಈ ರೈತನ ರಿಟೈರ್ಮೆಂಟ್ ಇಲ್ಲ. ಇದಕ್ಕೆ ಸಹಾಯ ಮಾಡಲೇಬೇಕು ಕಣ್ಣಣ್ಣ ನೀನು ಅಂತೇಳಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಈ ಎಲ್ಲ ಯೋಜನೆಗಳನ್ನು ಮಾಡಿಸಿ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದು ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಿಮಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮಗೂ ಕೂಡ ನಿಮ್ಮ ಶಾಸಕರಾದಂತಹ ಶಿವಲಿಂಗೇಗೌಡರ ಬಗ್ಗೆ ನಂಬಿಕೆ ಇದೆ. ನಂಬಿಕೆಯನ್ನು ವ್ಯಕ್ತಪಡಿಸಿದ್ದೀರಿ, ಚುನಾವಣೆಯಲ್ಲಿ ತಾವು ತೋರಿಸಿದ್ದೀರಿ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟು ಈ ರೀತಿ ನಂಬಿಕೆಯನ್ನು ಕೊಟ್ಟು ನಿಮ್ಮೆಲ್ಲರ ಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ವಿಧಾನಸೌಧಕ್ಕೆ ಕಳಿಸಿದ್ದೀರಿ. ಇವತ್ತು ಒಬ್ಬರೇ ಗೆದ್ದಿರಬಹುದು, ಮುಂದಿನ ದಿನದಲ್ಲಿ ಅವರ ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ ಅವರು ಶ್ರೇಯಸ್ ಪಟೇಲರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡಗಳು, ಇಲ್ಲೆಲ್ಲ ಗೋಪಾಲ ಸ್ವಾಮಿ ಇದ್ದಾರೆ, ಎಲ್ಲ ಬಹಳ ಕಡಿಮೆ ಅಂತರದಲ್ಲಿ ಸೋತಾತ. ನಮ್ಮ ಸಕಲೇಶ್ಪುರದ ಕ್ಯಾಂಡಿಡೇಟ್ ಇಲ್ಲೇ ಇದ್ದಾರೆ, ಮುರಳೀಮೋಹನ್, ಅದು ಕೂಡ ಕಡಿಮೆ ಸೋತ. ಮುಂದಿನ ವಿಧಾನಸಭೆಯಲ್ಲಿ ಈ ಹಾಸನಲ್ಲಿ 7ಕ್ಕೆ 7 ಸೀಟು ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಇವತ್ತು ಇದೆ. ಆದ್ರಿಂದ ಇವತ್ತು ಅವರು ನಿಮ್ಗೆಲ್ಲ ಏನು ಮಾತು ಕೊಟ್ಟಿದ್ರು, ಮಾತು ಕೊಡೋದು ಮುಖ್ಯ ಅಲ್ಲ, ಯಾವ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಹಂಗೆ ಇವತ್ತು 10 ಕಾರ್ಯಕ್ರಮಗಳನ್ನ ಇವತ್ತು ಏನು ಇಲ್ಲಿ ನಾವು ಮಾಡಿದ್ದೇವೆ, ಅದನ್ನ ಮಾಡಿ ಇತಿಹಾಸ ಪುಟಕ್ಕೆ ಸೇರಿದ್ದಾರೆ.
ಅನ್ನೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೇವರು ನಮಗೆ ತಮಗೆ ಕೊಡುವುದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಅವರು ಶಾಶ್ವತವಾಗಿರೋದಿಲ್ಲ, ನಾನು ಶಾಶ್ವತವಾಗಿ ಈ ಭೂಮಿಲಿ ಇರುವುದಿಲ್ಲ. ಅವರೇ ಮಾಡಿದಂತ ಕೆಲಸ ಇದೆಯಲ್ಲ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು, ನಿಮ್ಮ ಜಮೀನಿಗೆ ನೀರು ಕೊಡಬೇಕು, ನಿಮ್ಮನ್ನ ಪರಿವರ್ತನೆ ಮಾಡಬೇಕು, ನಿಮ್ಮ ಕುಟುಂಬಕ್ಕೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಹಾಸನ್ಗೆ ಹೋಗೋದನ್ನ ವಿದ್ಯಾಭ್ಯಾಸಕ್ಕೆ ತಪ್ಪಿಸ್ಬೇಕು, ಬೆಂಗಳೂರಿಗೆ ಹೋಗೋದನ್ನ ತಪ್ಪಿಸ್ಬೇಕು ಅಂತೇಳಿ ಇವತ್ತು ಏನು ಅವರು ಪಣವನ್ನು ಕೊಟ್ಟಿದ್ದಾರಲ್ಲ, ಅದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು. ಹಂಗೆ ನಾನು ಕೂಡ ಬಿಟ್ಟು ಹೋಗಬೇಕು ನನ್ನ ಬದುಕಿನಲ್ಲಿ ಅಂತೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಇಂಥ ಅನೇಕ ಅಭಿವೃದ್ಧಿ ಕೆಲಸವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾಡಿದ್ದಾರೆ.